ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ಮೊದಲಿಗೆ ತಲುಪುವಂಥದ್ದು. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಂದಿನ ಒಂದು ದಿನದಲ್ಲಿ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಪಡೆಯಲು 6ನೇ ತರಗತಿಗಳಿಗೆ 5ನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸಿರುವಂಥದ್ದು ಮತ್ತು ಯಶಸ್ವಿಯಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರ ಕಡೆಯಿಂದ ನಡೆಸಿಕೊಟ್ಟಿರುವಂಥದ್ದು ಕ್ರೈಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಇಂದು ನಡೆದಂತಹ ಗಣಿತ ಪ್ರಶ್ನೋತ್ತರಗಳ ಬಗ್ಗೆ ನಾವು ಇಂದಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇವು ನಮ್ಮ ಒಂದು ಅಕಾಡೆಮಿ ಕಡೆಯಿಂದ ತಾತ್ಕಾಲಿಕ ಉತ್ತರಗಳಾಗಿರ್ತವೆ. ಇಲಾಖೆ ಬಿಟ್ಟ ನಂತರವೇ ಫೈನಲ್ ಉತ್ತರಗಳಾಗಿರ್ತವೆ. ಓಕೆನಾ? ಅದಾಗೂ ನಮ್ಮ ಕಣ್ತಪ್ಪಿನಿಂದ ಏನಾದರೂ ಕೀ ಉತ್ತರಗಳೇ ತಪ್ಪಿದರೆ ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಇಲ್ಲಿ ಮೊದಲನೇ ಪ್ರಶ್ನೆ ಅಂದರೆ 41ನೇ ಪ್ರಶ್ನೆ. ಇದು ಸೀರೀಸ್ ವೈಸ್ ಇರ್ತಾವಲ್ಲ, ಅದನ್ನು ನೋಡ್ಕೋಬೇಕು ನೀವು. ಒಂದು ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವ ಪುಸ್ತಕಗಳ ದರ ಪಟ್ಟಿ ಹೀಗಿದೆ. ಏನು ಮಾಡಿದ್ದಾರೆ, 3 ಬುಕ್ ಕೊಟ್ಟಿದ್ದಾರೆ. ಅದರ ಒಂದು ರೇಟನ್ನು ಕೂಡ ಕೆಳಗಡೆ ಕೊಟ್ಟಿದ್ದಾರೆ. ಒಂದು ಬುಕ್ಕಿನ ಬೆಲೆ 7.50 ರೂಪಾಯಿಗಳು, ಹಾಗೆ ಇನ್ನೊಂದು ಬುಕ್ಕಿನ ಬೆಲೆ 14 ರೂಪಾಯಿ, ಹಾಗೆ ಇನ್ನೊಂದು ಬುಕ್ಕಿನ ಬೆಲೆ 5.50 ರೂಪಾಯಿ. ಇದನ್ನು ಕೂಡಿದರೆ 3 ಕೂಡಿದರೆ 27 ರೂಪಾಯಿ ಬರುವಂಥದ್ದು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಈಸಿ ಅಲ್ವಾ? ಎಲ್ಲರೂ ಹಾಕಿದ್ದೀರಾ ಅಂತ ಅನ್ಕೋತೀನಿ. ಹಾಗಿದ್ರೆ ನೆಕ್ಸ್ಟು, ಕೆಳಗಿನ ಭಿನ್ನರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ. ನಾವು ಇದನ್ನು ಸುಲಭ ರೂಪದಲ್ಲಿ ಮಾಡಬೇಕು. ವೆರಿ ಈಸಿ. ಇಲ್ಲಿ 16ನೇ 8 ಮತ್ತು 72ನೇ 24 ಅಂತೇಳಿ ಕೊಟ್ಟಿದ್ದಾರೆ ಅಲ್ವಾ. 8 ಒಂದಲೇ, ನಿಮಗೆಲ್ಲ ಗೊತ್ತಿರೋ ಹಾಗೆ 8 ಒಂದಲೇ 8, 8 ಎರಡಲೇ 16. ಹಾಗಾದರೆ ಎರಡನೇ ಒಂದು ಬಂತಾ? ಹಾಗಿದ್ರೆ ನಮಗೆ ಇಷ್ಟೇ, ಎರಡನೇ ಒಂದು ಸಿಕ್ಕ ತಕ್ಷಣ ನಾವೇನು ಮಾಡಬೇಕಾಗುತ್ತೆ, ಆಪ್ಷನ್ 2 ಏನಿದೆ ಇದರ ಎರಡನೇ ಒಂದು. ನೆಕ್ಸ್ಟ್ ಕಂಡುಹಿಡಿಯೋದೇ ಬೇಡ ಸ್ನೇಹಿತರೆ, ಎರಡನೇ ಒಂದು ಇದೆಯಾ? ರೈಟ್. ಹಾಗಾದರೆ ನೋಡಿ, ಇಲ್ಲಿ 24 ಒಂದಲೇ 24 ಮೂರಲೇ 72 ಅಲ್ವಾ. ಅದೇ ರೀತಿಯಾಗಿ ಒಂದು ಆನ್ಸರ್ ಸಿಕ್ಕರೆ ಇಲ್ಲಿ ಎರಡನೇದು ಕೂಡ ಸಿಗುವಂತಹ ಪ್ರಶ್ನೆ ಇದಾಗಿರುತ್ತೆ. ನೆಕ್ಸ್ಟು, 600 ಸೆಂಟಿಮೀಟರನ್ನು ಮೀಟರ್ಗೆ ಪರಿವರ್ತಿಸಿ. ಸ್ನೇಹಿತರೆ, 1 ಮೀಟರ್ಗೆ 100 ಸೆಂಟಿಮೀಟರ್ ಆದರೆ ಇಲ್ಲಿ 600 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾದರೆ 1 ಮೀಟರ್ಗೆ ನಾನು 100 ಸೆಂಟಿಮೀಟರ್ ಅಂತ ಹೇಳಿದೆ. ಹಾಗಿದ್ರೆ 600 ಸೆಂಟಿಮೀಟರ್ ಕೊಟ್ಟರೆ 6 ಮೀಟರ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಮುಂದಿನ ಒಂದು ಪ್ರಶ್ನೆ ಇಲ್ಲೇ ಕೊಟ್ಟಿದ್ದಾನೆ. 5 ಕ್ವಿಂಟಲ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮ? 1 ಕಿಲೋಗ್ರಾಮಿಗೆ ಅಂದರೆ 1 ಕ್ವಿಂಟಲ್ 100 ಕಿಲೋಗ್ರಾಮ್ಗೆ ಸಮ. ಹಾಗಿದ್ರೆ 5 ಕ್ವಿಂಟಲ್ ಎಷ್ಟು ಕಿಲೋಗ್ರಾಮ್ಗೆ ಸಮ ಅಂದರೆ 500 ಕಿಲೋಗ್ರಾಮ್ಗೆ ಇದು ಸಮ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗಿರುವಂಥದ್ದು. ನೆಕ್ಸ್ಟ್ ನೋಡ್ಬೋದು, 6457ರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ವ್ಯತ್ಯಾಸ ಎಷ್ಟು ಅಂತೇಳಿ ಕೇಳಿದಾನ. ಹಾಗಿದ್ದಲ್ಲಿ ಇಲ್ಲಿ 457 400 ಅಲ್ವಾ. 6457ರಲ್ಲಿ 4ರ ಬೆಲೆ ಏನಂದರೆ 400. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಎಷ್ಟು ಈಸಿ ಇದೆ ಅಲ್ವಾ. ನೆಕ್ಸ್ಟ್ ಕ್ವಶನ್, ಕೆಳಗೆ ನೀಡಿದ ಆಕೃತಿಯ ಸುತ್ತಳತೆ ಕಂಡುಹಿಡಿಯಿರಿ ಅಂತೇಳಿ ಕೇಳಿದಾನ. ಹಾಗಿದ್ದಲ್ಲಿ ನಾವು ನೋಡಬೇಕು, 4 ಪ್ಲಸ್ ಕೂಡಬೇಕಿದ್ನ 5 ಪ್ಲಸ್ 3 ಪ್ಲಸ್ 7 ಇದನ್ನು ಕೂಡಿದಾಗ 19 ಸೆಂಟಿಮೀಟರ್ ಬರುವಂಥದ್ದು. 12,056ಅನ್ನು 12ರಿಂದ ನಾವು ಭಾಗಾಕಾರ ಮಾಡಬೇಕು. ಆಗ ಭಾಗಲಬ್ಧ ಬರುತ್ತೆ ಮತ್ತು ಶೇಷನ ಬರುತ್ತೆ. ಓಕೆನಾ? 12,056ಅನ್ನು ನಾವೇನು ಮಾಡಬೇಕು, ಭಾಗಿಸಬೇಕು. ಆಗ ಭಾಗಿಸಿದಾಗ ಎಷ್ಟು ಉತ್ತರ ಬರುತ್ತೆ ಅದನ್ನು ಶೇಷ ಮತ್ತು ಭಾಗಲಬ್ಧನೂ ಕೂಡ ಬರಿಬೇಕು. ಓಕೆ. ಹಾಗಿದ್ದಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 1004 ಭಾಗಲಬ್ಧ ಬರುವಂಥದ್ದು ಮತ್ತು ಶೇಷ ಉಳಿಯುವಂಥದ್ದು 8 ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ತ್ರಿಜ್ಯ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, 105
105 ಇದರ ದಶರೂಪವನ್ನು ಬರೀರಿ. ಅಂದರೆ ಎರಡು ಸಂಖ್ಯೆ ಇದ್ದಾಗ 0 ಪಾಯಿಂಟಿಂದ ಬರಿತೀವಿ. ಹಾಗಿದ್ರೆ ಇಲ್ಲಿ 10ನೇ 3 ಇದ್ದಾಗ 0 ಪಾಯಿಂಟಿಂದ ಬರಿತಿದ್ವಲ್ವಾ. ಅದೇ ರೀತಿಯಾಗಿ 100ನೇ 5 ಅಂತೇಳಿ ಕೊಟ್ಟಿರುವಾಗ ನಾವು 0.05. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾದ ಉತ್ತರವಾಗಿದೆ. ಇಲ್ಲಿ ಒಬ್ಬ ವ್ಯಾಪಾರಿಯ ವಾರ್ಷಿಕ ಆದಾಯವು 14,400 ಆದರೆ ಅವನ 1 ತಿಂಗಳ ಆದಾಯವನ್ನು ಕಂಡುಹಿಡಿಯಿರಿ. ಸ್ನೇಹಿತರೆ, 1 ತಿಂಗಳು ಅಂದರೆ 12, 1 ವರ್ಷ ಅಂತಂದರೆ 12 ತಿಂಗಳಲ್ವಾ. 12 ತಿಂಗಳು ಇಂಟು ಆ ಥರ ಮಾಡಿದರೂ ಬರುತ್ತೆ. 12 ತಿಂಗಳಿಂದ ಅದು ಭಾಗಾಕಾರ ಮಾಡಿದರೂ ಕೂಡ 1,200 ಬರುತ್ತೆ ಅಲ್ವಾ. 51ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸರಿಯಾದ ಉತ್ತರ. $3,459ರಲ್ಲಿ 4ರ ಸ್ಥಾನ ಬೆಲೆ 400 ಅಲ್ವಾ. ಹಾಗಿದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, 2 ಇಂಟು 1000 2000 ಪ್ಲಸ್ 2005 ಇಂಟು 100 ಪ್ಲಸ್ 3 ಇಂಟು 1. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಇಸ್ ದ 2503 ಸರಿಯಾದ ಉತ್ತರವಾಗಿದೆ. ಇಲ್ಲಿ ಸಂಕಲನ ಮಾಡಿರಿ ಅಂತೇಳಿ ಕೊಟ್ಟಿದ್ದಾರೆ. 2 ಗಂಟೆ 50 ನಿಮಿಷ ಮತ್ತು 3 ಗಂಟೆ 40 ನಿಮಿಷಗಳನ್ನು ಏನು ಮಾಡಬೇಕು, ಸಂಕಲನ ಮಾಡಬೇಕು. ಸಂಕಲನ ಮಾಡಿದಾಗ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, 6 ಗಂಟೆ 30 ನಿಮಿಷ. ಮುಂದಿನ ಪ್ರಶ್ನೆ, ಆಯಿತಗನದ ಜಾಲಾಕೃತಿಯು ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾನೆ. ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂದಾಗ ಫಸ್ಟು ದೊಡ್ಡ ಸಂಖ್ಯೆಯಿಂದ ಅದಕ್ಕಿಂತ ಸಣ್ಣ ಸಂಖ್ಯೆ, ಲಾಸ್ಟ್ ಕೊನೆಯದಾಗಿ ನಾವು ಸಣ್ಣ ಸಂಖ್ಯೆ ಬರುವಂಥದ್ದು ನೋಡಬೇಕು. ಇಲ್ಲಿ ನೋಡಿದಾಗ ಆಪ್ಷನ್ 1 ಏನಿದೆ ಅದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಎಲ್ಲ ಸಂಖ್ಯೆಗಳ ಅಪವರ್ತನ ಸಂಖ್ಯೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಏನಿದೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್, ತಂದೆಯೊಡನೆ ರಮಾಳು ಒಂದು ಅಂಗಡಿಗೆ ಹೋಗುತ್ತಾಳೆ. ಅಲ್ಲಿ ಅವಳು 3 ಸೋಪುಗಳನ್ನು ಕೊಳ್ಳುತ್ತಾಳೆ. ಪ್ರತಿ ಸೋಪಿನ ಬೆಲೆ 18 ಆದರೆ ರಮಾಳು ಅಂಗಡಿಯವನಿಗೆ ಎಷ್ಟು ಹಣವನ್ನು ಕೊಡಬೇಕು? 18 3 54. ಇದನ್ನು ಗುಣಾಕಾರ ಮಾಡಿದರೂ ಬರುತ್ತೆ. 18 ಇಂಟು 3 ಮಾಡಿದರೂ ಕೂಡ 54 ಬರುವಂಥದ್ದು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕೆಳಗಿನಗಳಲ್ಲಿ ಯಾವುದು ಪ್ರತಿಬಿಂಬ ಮೂಲ ಪದದಂತೆ ಇರುವುದಿಲ್ಲ? ಅಂದರೆ ನಾವೀಗ ಕನ್ನಡಿಯಲ್ಲಿ ನೋಡ್ಬೋದು, ಮಿರರಲ್ಲಿ ನೋಡ್ಬೋದು. ನೋಡಿದಾಗ ಆ ಪದದ ರೂಪ ಹಂಗೆ ಕಾಣಬೇಕು ನಮಗೆ. ಬೇರೆ ಪದದ ರೂಪ ಹಂಗೆ ಕಾಣೋದು ಯಾವುದು ಅಂತ ಅಂದರೆ ಇಲ್ಲಿ ದಟ್ ಏನಿದೆ ಬೇರೆ ರೂಪವನ್ನು ಪಡೆದುಕೊಳ್ಳುವಂಥದ್ದು. ಆದ್ದರಿಂದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕೆಳಗಿನಲ್ಲಿ ಯಾವುದು ತ್ರಿಭುಜ ಸಂಖ್ಯೆ ಅಲ್ಲ? 3, 6, 10 ತ್ರಿಭುಜ ಸಂಖ್ಯೆ ಆದರೆ 5 ಅಲ್ಲ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇದಿಷ್ಟು ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಕೀ ಉತ್ತರಗಳಾಗಿರ್ತವೆ. ನಮ್ಮ ಕಣ್ತಪ್ಪಿನಿಂದಾಗಿ ಆದಾಗ್ಯೂ ಕಣ್ತಪ್ಪಿನಿಂದಾಗಿ ತಪ್ಪಿದರೆ ಸ್ನೇಹಿತರೆ ಕೀ ಉತ್ತರಗಳನ್ನು ನೀವು ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.